ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಹಾಕ್ತಿದ್ದಾರೆ. ಕಾರಣ ಅಂತಂದ್ರೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಅದನ್ನೆಲ್ಲ ಖುದ್ದಾಗಿ ಅವರೇ ಸ್ಪಾಟ್ಗೆ ಹೋಗಿ ವೀಕ್ಷಿಸ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಶೋಕ ಪಿಲ್ಲರ್ನಲ್ಲಿ ಪರಿಶೀಲನೆ ಮುಗಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ತೆರವು ಪರಿಶೀಲನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆ ದೃಶ್ಯ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಕಡೆ ಇವತ್ತು ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ನ ಸಂದರ್ಭದಲ್ಲಿ ಪರಿಶೀಲಿಸಿದ್ದಾರೆ. ಫುಟ್ಪಾತ್ನ HAL ಕಡೆಗೂ ಕೂಡ ಹೋಗಿದ್ರು, HSR ಲೇಔಟ್ ಕಡೆಗೂ ಕೂಡ ಹೋಗಿದ್ರು. ಅನಂತರದಲ್ಲಿ ಈಗ ಜಯನಗರದ ಕಡೆಗೆ ಬಂದಿದ್ದಾರೆ. ಹೀಗೆ ಒತ್ತುವರಿ ತೆರವು ಆಗಿರುವಂಥ ಆ ಸ್ಥಳಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇದೊಂದು ವ್ಯವಸ್ಥಿತವಾದಂಥ ಒಂದು ಮಾಫಿಯಾ. ಹೌದದು, ಅದರಲ್ಲೇನು ಡೌಟ್ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈ ಕಾರ್ಪೊರೇಟರ್ಗಳು, ಹಳೆ ಕಾರ್ಪೊರೇಟರ್ಗಳು, ಈ ಲೋಕಲ್ ಲೀಡರ್ಸ್ ಎಲ್ಲ ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಳ್ಳೋಕ್ಕೆ 100 ರೂಪಾಯಿ 200 ರೂಪಾಯಿ ಅಂತ ಅವ್ರು ಡೈಲಿ ಕಲೆಕ್ಟ್ ಮಾಡ್ತಾರೆ. ತಿಂಗಳಿಗೆ ಎಷ್ಟಾಯಿತು? 6000 8000 ರೂಪಾಯಿ ಅವ್ರು ಕಲೆಕ್ಟ್ ಮಾಡ್ತಾರೆ. ಸೊ ಇದೊಂದು ಮಾಫಿಯಾ ಇದು. ಅಫ್ಕೋರ್ಸ್ ಈ ಹೇಗೆ ಹಿಂದೆ ಈ ಬೀಡ ಅಂಗಡಿ ಇಡುವಂಥದ್ದು ಕೂಡ ಒಂದು ಮಾಫಿಯಾ ಇತ್ತು, ಈಗಲೂ ಅದಿದೆ. ಅದು ಫುಟ್ಪಾತ್ ಮೇಲೆಲ್ಲ ಬೀಡ ಅಂಗಡಿ ಹಾಕಿರ್ತಾರಲ್ಲ, ಅದು ಕೂಡ ಒಬ್ಬ ಇಬ್ರು ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ರು 50-100 ಅಂಗಡಿ ಇಟ್ಕೊಂಡಿರ್ತಾರೆ. ಪರ್ಮಿಷನ್ ಮತ್ತೊಂದೆಲ್ಲ ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ. ಈ ವಿಚಾರವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಫಿಯಾ ಹೇಗಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮಗೆ ನಾವು ಹಿಂದೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನು ವಜಾ ಮಾಡಿದ್ದಾರೆ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಂಡು ನೀವು ವಾಪಸ್ ಹೋಗಿ. ಹಾಗಂತ ಇಲ್ಲೆಲ್ಲ ಹೊರಗಡೆ ಇರೋರಿಗೆಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದೊಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿ ಎಲ್ಲ ನಮಗೆ ಗೊತ್ತಿದೆ. ಸೊ ನಾವು ಈಗಾಗಲೇ ನಮ್ಮ GBI ವತಿಯಿಂದ ಎಲ್ಲ 5 ಕಾರ್ಪೊರೇಷನಲ್ಲೂ ಇದು ನಡೀತಾ ಇದೆ. ಇದು ಮುಂದುವರಿಸ್ತೀವಿ. ಸೊ ಬೆಂಗಳೂರು ಸ್ವಚ್ಛ ಬೆಂಗಳೂರನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಬೆಂಗಳೂರನ್ನು ಗಮನಿಸ್ತಾ ಇದೆ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆತಂಕ ಪಡೋದು ಬೇಡ. ಬಡವರು ನಮ್ಮವರೇ ಅವರು. ಆದರೆ ಹಂಗಂತ ಹೇಳ್ಕೊಂಡು ಯಾವುದೋ ಜಾಗದಲ್ಲಿ ಹೋಗಿ ಠಿಕಾನೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗ ಇರ್ಬೋದು, ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರದಲ್ಲಿ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು ಅನ್ನೋದು ನಮಗೂ ಆಸೆ ಇದೆ. ಅವ್ರು ಈಗಾಗಲೇ ನಾವು ಸುಮಾರು ಈಗ 3 ವರ್ಷದಿಂದ ಸುಮಾರು 900ಕ್ಕೂ ಹೆಚ್ಚು ಸಾವುಗಳು ಇವತ್ತು ಪಾದಚಾರಿಗಳದ್ದು ಇವತ್ತು ಆಗಿದೆ. ಸೊ ಅದರಿಂದ ನಾಗರಿಕರ ಅನುಕೂಲಕ್ಕೋಸ್ಕರ ಈ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಬಿಡಾಡಿ ವಾಹನಗಳ ಕಾರ್ಯಾಚರಣೆ ಕೂಡ ಇವತ್ತಿನಿಂದ ಶುರುವಾಗಿದೆ. ಬಿಡಾಡಿ ವಾಹನಗಳು ಅಂತ ಅಂದ್ರೆ ನೀವು ನೋಡಿರ್ತೀರಲ್ಲ, ಅದಕ್ಕೆ ವಾರಸ್ದಾರರಿರಲ್ಲ, ಧೂಳು ಹಿಡ್ಕೊಂಡು ನಿಂತಿರ್ತಾವೆ. ಮುಂಚೆ ಬಿಡಾಡಿ ದನ ಅಂತಿದ್ರಲ್ಲ, ಹಾಗೆ ಬಿಡಾಡಿ ವಾಹನಗಳು. ಅದಕ್ಕೇನು ಓನರ್ಸ್ ಇರ್ತಾರೋ ಇಲ್ವೋ, ಸುಮಾರು ವರ್ಷಗಳಿಂದ ಇದ್ದಲ್ಲೇ ಇರುತ್ತೆ. ಆ ಕಾರ್ಯಾಚರಣೆ ಕೂಡ ಇದೀಗ ಶುರುವಾಗ್ತಾ ಇದೆ. ಮೇನ್ಲಿ ಏನು ಅಂತ ಅಂದ್ರೆ ಈ ಫೈನಾನ್ಸ್ ಮಾಡೋರು ಇರ್ತಾರಲ್ಲ, ಅವ್ರು ಈ ವೆಹಿಕಲ್ಗಳನ್ನ ತಗೊಂಡ್ಬರ್ತಾರೆ, ಹಣ ಕೊಟ್ಟಿರ್ತಾರೆ, ಅದನ್ನ ಶ್ಯೂರಿಟಿ ಆಗಿ ತಗೊಂಡಿರ್ತಾರೆ, ಎಲ್ಲೆಲ್ಲಿ ಬೇಕಾದ್ರೆ ಅಲ್ಲಿ ಹಾಕಿಟ್ಟಿರ್ತಾರೆ. ಅದು ತಿಂಗಳಾದರೂ ಆಯಿತು, ವರ್ಷ ಆದರೂ ಆಯಿತು, ಅದಕ್ಕೆ ಯಾರು ಅಪ್ಪ ಇಲ್ಲ ಅಮ್ಮ ಇಲ್ಲ, ಆ ಥರ ಅದು. ಸೊ ಆ ವೆಹಿಕಲ್ಗಳನ್ನು ಇವತ್ತಿನಿಂದ ತೆರವು ಕಾರ್ಯಾಚರಣೆ ಶುರುವಾಗ್ತಾ ಇದೆಯಲ್ಲ, ಅದ್ರ ವಿಚಾರವಾಗಿಯೂ DK ಶಿವಕುಮಾರ್ ಮಾತನಾಡಿದ್ದಾರೆ. ಈಗಾಗಲೇ ಅಬಂಡೆಂಟ್ ವೆಹಿಕಲ್ಸ್ ಕೂಡ ಇದೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಾಗ ಅವ್ರು ಖಾಲಿ ಮಾಡಿಕೊಂಡ್ರೆ ಸರಿ. ಅವ್ರು ಮಾಡಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವು ಎತ್ಕೊಂಡೋಗಿ ಬೇರೆ ಕಡೆ ಅದನ್ನು ಅಬಂಡೆಂಟ್ ವೆಹಿಕಲ್ಸ್ನ ಆಕ್ಷನ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಇಟ್ಕೊಂಡಿರೋದು ಬೇಡ. ಸೊ ಅದಕ್ಕೂ ಕೂಡ ಈಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ ಹಾಕಿ ಎಷ್ಟು ದಿನ ಕೃಷ್ಣ ಒಂದು ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ. ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನು ಅವರೇ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗಲಿಲ್ಲ ಅಂತಂದ್ರೆ ನಾವು ಎತ್ಕೊಂಡೋಗಿ
ಬಿಸಾಕಿ ಅದಕ್ಕೇನು ಬೇಕೋ ಡ್ಯಾಮೇಜಸ್ ಹಾಕ್ತೀವಿ, ಇಲ್ಲ ಅಂದರೆ ಆಕ್ಷನ್